ಓಂ ಸ್ಥಿತ್ಯದನಾಭ್ಯಾಂ ಚ ಓಂ. 1ನೇ ಅಧ್ಯಾಯದ 3ನೇ ಪಾದದ 7ನೇ ಸೂತ್ರ ಇವತ್ತು ನಾವು ನೋಡಬೇಕಾಗಿರೋದು. ಅದರಲ್ಲಿ ಸಪ್ತರ್ಕ ದೀಪಾವಳಿ, ತತ್ವ ಪ್ರದೀಪ ಇದನ್ನೆಲ್ಲ ನೋಡಿದ್ದೀವಿ. ಈಗ ಆ ತತ್ವ ಪ್ರದೀಪದಲ್ಲೇ ಭಾಗವತದ 11ನೇ ಸ್ಕಂದದ 11ನೇ ಅಧ್ಯಾಯದ 6ನೇ ಶ್ಲೋಕ. ಸುಪರ್ಣಾವೇತೌ ಸದೃಶೌ ಸಖಾಯೌ ಯದಚ್ಛಯಾ ಕೃತನೀಡೌ ಚ ವೃಕ್ಷೇ ಏಕಸ್ಥಯೋಃ ಖಾದತಿ ಪಿಪ್ಪಲಾನ್ನಂ ಅನ್ಯೋನಿರನ್ನೋಪಿ ಬಲೇನ ಭೂಯಾನ್. ಇದು ಶ್ಲೋಕ. ಅದಕ್ಕೆ ಭಾಗವತ ತಾತ್ಪರ್ಯ ಇದೆ. ಅನತೃತ್ವಂ ಹರೇರ್ ದುಃಖ ಅನತೃತ್ವಾತ್ ಅಂತ ಹೇಳಿ ಹೀಗೆ ಅದೆಲ್ಲವನ್ನು ಗಮನಿಸಬೇಕು. ಅಲ್ಲಿ ಸುಪರ್ಣಾವೇತವು ಅಂತ ಏನು ಶ್ಲೋಕ ಇದೆ ಭಾಗವತದಲ್ಲಿ, ಅದಕ್ಕೆ ಇವರಿಬ್ಬರೂ ಕೂಡ ಸುಪರ್ಣರು. ಸುಪರ್ಣರು ಅಂದ್ರೆ 2 ಪಕ್ಷಿಗಳು ಅಂತ ಅರ್ಥ. ಆದರೆ ಬರೇ ಪಕ್ಷಿಗಳು ಅಂತ ಅಷ್ಟೇ ಅರ್ಥ ಅಲ್ಲ, ಇಬ್ಬರೂ ಆನಂದ ಸ್ವರೂಪರು. ಹಾಗೆ ಯಾಕೆ ಆ ಥರ ಆನಂದ ಸ್ವರೂಪರು ಅಂತ ಅರ್ಥ ಮಾಡ್ತಾರೆ? ಜೀವೇಶ್ವರರಿಬ್ಬರು ಆನಂದ ಸ್ವರೂಪರು, ಜೀವನೂ ಕೂಡ ಆನಂದ ಸ್ವರೂಪ ಅನ್ನೋದು ನಮಗೆ ಗೊತ್ತಿದ್ದೇ ಇದೆ. ಅದು ಹೊಸ ಸಂಗತಿ ಏನಲ್ಲ, ಜ್ಞಾನಾನಂದ ಸ್ವರೂಪನೇ. ಆದರೆ ಸುಪರ್ಣ ಸುಪರಾನಂದಾತ್ ಕಾಕುಸ್ಥೋ ವಾಚಿ ಸಂಸ್ಥಿತೆ ಅಂತ ಭಾಗವತ ತಾತ್ಪರ್ಯ ಇದೆ. ಅದು ಈ 11ನೇ ಸ್ಕಂದದಲ್ಲಿಲ್ಲ, ಹಿಂದೆ 3ನೇ ಸ್ಕಂದದಲ್ಲಿ ಅದು ಬಂದದ್ದಿದೆ. ಅದನ್ನ ಇಲ್ಲಿ ಇಟ್ಕೊಂಡ್ರೆ ಸುಪರ್ಣ, ಸು ಅಂದ್ರೆ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ, ಪರ ಅಂದ್ರೆ ಶ್ರೇಷ್ಠವಾದ, ನ ಅಂದ್ರೆ ಆನಂದ. ಈ ಕಾರಣದಿಂದ ಸುಪರ್ಣ ಅಂತ ಕರೀತಾರೆ ಭಗವಂತನನ್ನ. ಇವನು ಕೂಡ ಸುಪರ್ಣನೆ ಅಂತ ಅವರಿಗದು ಉಲ್ಲೇಖ. ಈಗ ನಾವು ಈ ಶ್ಲೋಕ ನೋಡ್ತಿದ್ದೀವಿ, ಇದು ಕೃಷ್ಣ ಉದ್ಧವನಿಗೆ ಉಪದೇಶ ಮಾಡಿರುವ ಭಾಗದಲ್ಲಿರುವಂತಹ ಶ್ಲೋಕ. ಹೀಗೆ ಸುಪರ್ಣ ಅಂದ್ರೆ ಇಬ್ಬರು ಆನಂದ ಸ್ವರೂಪರು ಅಂತ ಒಂದರ್ಥ, ಸುಪರ್ಣರು ಅಂದ್ರೆ ಪಕ್ಷಿಗಳು ಅಂತನೂ ಇದ್ದೇ ಇದೆ. ಮತ್ತೆ ಇಲ್ಲಿ ಭಗವಂತನನ್ನ ಹಂಸ ಅಂತ ಹೇಳ್ತಾರೆ, ಅದು ನಮ್ಗೆಲ್ಲ ಗೊತ್ತಿದ್ದೇ ಇದೆ. ಅದಕ್ಕೆ ಮತ್ತೊಂದು ತುಂಬಾ ಸುಂದರವಾದ ಸಮರ್ಥನೆ ಸರ್ವಮೂಲದಲ್ಲೇ ಭಾಗವತ ತಾತ್ಪರ್ಯದಲ್ಲೇ ಇದೆ, ಮುಂದೊಂದು ಕಡೆ ಎಲ್ಲೋ ಇದೆ. ಅದು ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃ ಪರಃ ಅಂತ ಒಂದು ಶ್ಲೋಕ. ಇವರಿಬ್ಬರು ಪಕ್ಷಿಗಳು ಅಂತ ಬಂದಿದೆ. ಪಕ್ಷಿಗಳು ಅಂದ್ರೆ ಅದನ್ನೇ ಸುಪರ್ಣ ಅನ್ನೋ ಶಬ್ದದಿಂದ ಹೇಳಿದ್ರು. ಸುಪರ್ಣ ಅಂದ್ರೆ ಆನಂದ ಉಳ್ಳವರು ಅಂತ ಒಂದರ್ಥ. ಇನ್ನೊಂದು, ಇವರಿಬ್ಬರು ಕೂಡ ಹಂಸರೇ. ಇವರಿಬ್ಬರು ನೀವು ಹಂಸಗಳು ಅಂತ ತಿಳ್ಕೊಳ್ರಿ, ಮತ್ತೇನಾದ್ರೂ ತಿಳ್ಕೊಳ್ರಿ, ಯಾವ್ದಾದ್ರೂ ಪಕ್ಷಿಗಳು ಇವರಿಬ್ರು. ಹಂಸ ಯಾಕೆ, ಜೀವ ಯಾಕೆ ಹಂಸ, ಭಗವಂತ ಯಾಕೆ ಹಂಸ ಅಂತ ಹೇಳ್ತಾರೆ. ಅದನ್ನು ತಿಳ್ಕೊಂಡ್ರೆ ಈ ಶ್ಲೋಕಕ್ಕೆ ತುಂಬಾ ಸುಂದರವಾದ ಒಂದು ವ್ಯಾಪಕವಾದ ಅರ್ಥ ಬರ್ತದೆ. ಹಂಸ ಅಂತಿದೆ ನೋಡಿ, ಅಲ್ಲಿ ಹಮ್ ಅಂದ್ರೆ ತ್ಯಾಗ ಮಾಡೋದು ಅಂತ ಅರ್ಥ. ಸ ಅಂದ್ರೆ ಹೊಸದಾಗಿ ಬಂದುದನ್ನು ಸಂಚಯ ಮಾಡಿಕೊಳ್ಳುವುದು ಅಂತ ಅರ್ಥ. ಹಾಗಾದ್ರೆ ಒಂದು ಏನನ್ನೋ ಬಿಡ್ತಾನೆ ಹಳೆಯದನ್ನ, ಮತ್ತೊಂದೇನು ಹೊಸದನ್ನು ಸ್ವೀಕಾರ ಮಾಡ್ತಾನೆ ಅಂತ ಇಷ್ಟ ಅರ್ಥ ಆಗ್ತದೆ. ಅದಕ್ಕೆ ಏನು ಹಳೆಯದನ್ನು ಬಿಡ್ತಾನೆ ಅಂದ್ರೆ ಹಾನಾತ್ ಪೂರ್ವ ಶರೀರಾಣ, ಜೀರ್ಣವಾದ ಶರೀರಗಳನ್ನು ಬಿಟ್ಟು ಹೋಗ್ತಾನೆ ಈ ಜೀವ, ಆದ್ರಿಂದ ಹಂ. ಮತ್ತೆ ಸ ಅಂದ್ರೆ ನವಾನಾಂ ಸಂಚಯೇನ ಚ, ಹೊಸ ಶರೀರಗಳನ್ನು ಸ್ವೀಕಾರ ಮಾಡ್ತಾನೆ. ಆ ಕಾರಣಕ್ಕಾಗಿ ಅವನನ್ನ ಸ ಅಂತ ಹೇಳ್ತಾರೆ. ಜೀವೋ ಹಂಸ ಇತಿ ಪ್ರೋಕ್ತಃ, ಈ ಕಾರಣದಿಂದ ಅವನನ್ನು ಹಂಸ ಅಂತಾರೆ. ವಸ್ತುತಃ ಶ್ರೇಷ್ಠ ಹಂಸ ಅಂದ್ರೆ ಭಗವಂತನೇ. ಯಾಕೆಂದ್ರೆ ಈತನಿಗೆ ಹಳೆಯ ಶರೀರಗಳನ್ನು ಬಿಡಿಸುವವನು, ಹೊಸ ಶರೀರಗಳನ್ನು ಕೊಡುವವನು ಭಗವಂತನೇ. ಹಾನಾತ್ ಪೂರ್ವ ಶರೀರಾಣಾಂ ನವಾನಾಂ ಸಂಚಯೇನ ಚ ಜೀವೋ ಹಂಸ ಇತಿ ಪ್ರೋಕ್ತಃ ತದ್ಧೇತುತ್ವಾತ್ ಹರಿಃ ಪರಃ. ಇದು ಪ್ರಾಯಃ ಶಾಂತಿ ಪರ್ವ ಅಥವಾ ಅನುಶಾಸನ ಪರ್ವದಲ್ಲಿ ಮಹಾಭಾರತದಲ್ಲಿ ಬಂದ ಶ್ಲೋಕ. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ಉದ್ಧರಿಸಿದ್ದಾರೆ. ಸ್ವಲ್ಪ ಏನೋ ರೂಪಾಂತರ ಇದ್ದಂಗಿದೆ ಇವತ್ತಿನ ಮಹಾಭಾರತದಲ್ಲಿ, ಅದೇನೇ ಇಲ್ಲ ಅಂತೂ ಹೀಗಿದೆ. ಹೀಗೆ ಜೀವನೂ ಹಂಸ, ಭಗವಂತನೂ ಮುಖ್ಯ ಹಂಸ. ಅದಕ್ಕಾಗಿ ಅವರನ್ನ ಸುಪರ್ಣರು, ಪಕ್ಷಿಗಳು ಅಂತ ಹೇಳಿರೋದು. ಅನಾದಿ ಕಾಲದಿಂದಲೂ ಈ ಶರೀರದಲ್ಲಿ ಆತನನ್ನ ಇಟ್ಟಿದ್ದಾನೆ, ಲಿಂಗ ಶರೀರದಲ್ಲಿ ಇಟ್ಟಿದ್ದಾನೆ ಭಗವಂತ. ಮತ್ತೆ ಮುಂದೆ ಅವನನ್ನ ಅವನಿಗೆ ಒಂದು ಅನಿರುದ್ಧ ಶರೀರ ತೊಡಿಸಿ, ಭೌತ ಶರೀರವನ್ನು ತೊಡಿಸಿ, ಹಳೆಯ ಭೌತ ಶರೀರಗಳನ್ನು ತೊಲಗಿಸಿ ಹೊಸ ಶರೀರಗಳನ್ನು ಕೊಡ್ತಾ ಮುಂದುವರಿತಾನೆ. ಇದು ಭಗವಂತ ಜೀವನಿಗೆ ಮಾಡುವಂತ ಒಂದು ಸಹಾಯ. ಅದಕ್ಕಾಗಿ ಒಂದೇ ಸದೃಶವು ಸಖಾಯವು ಎದೃಚ್ಛಯ ಕೃತ ನೀಡವು ಚ ವೃಕ್ಷೆ, ಒಂದೇ ವೃಕ್ಷದಲ್ಲಿ
ಒಂದೇ ವೃಕ್ಷ ಅಂದ್ರೆ ಈ ಭೌತ ದೇಹ ಹೌದು, ಹಾಗೆ ಅನಿರುದ್ಧ ದೇಹ ಹೌದು, ಹಾಗೆ ಲಿಂಗ ದೇಹನೂ ಕೂಡ ಹೌದು. ಇವಿಷ್ಟು ದೇಹಗಳಲ್ಲಿ ಆತನನ್ನು ಮುನ್ನಡೆಸ್ತಾ ಇರ್ತಾನೆ. ಈ ಉಳಿದ ಸಾಮಾನ್ಯರಾದ ಜೀವರಿಗೆ ಒಂದೇ ಕಲ್ಪದಲ್ಲಿ ಮುಕ್ತಿ ಇರ್ತದೆ. ಅದು ಒಂದು ಕಲ್ಪದಲ್ಲಿ ಅವ್ರನ್ನ ಸೃಷ್ಟಿಗೆ ತರ್ತಾನೆ, ಮುಂದೆ ಅವರನ್ನ ಮುಕ್ತರನ್ನಾಗಿ ಮಾಡಿಬಿಡ್ತಾನೆ. ಕೆಲವು ದೊಡ್ಡ ಜೀವಗಳಿಗೆ ಹಿಂದೆ 100 ಜನ್ಮ, ಮುಂದೆ 100 ಜನ್ಮ, ಹಿಂದೆ 50 ಹೀಗೆಲ್ಲ ಜನ್ಮಗಳಿರ್ತವೆ. ಅಂಥವ್ರದನ್ನು ಕೂಡ ಇಲ್ಲಿ ನಾವು ಕೇವಲ ತಿಳ್ಕೋಬಹುದು. ಹಿಂದೂ ಅನೇಕ ಈಗಿನ ಮುಖ್ಯ ಪ್ರಾಣ, ಈಗಿನ ಚತುರ್ಮುಖ, ಇವರಿಗೆಲ್ಲ ಹಿಂದೆ ಅನೇಕ ಜನ್ಮಗಳಾಗಿ ಹೋಗಿವೆ. ಆ ಎಲ್ಲ ಶರೀರಗಳನ್ನು ತೊಲಗಿಸಿದ್ದಾನೆ, ಇನ್ನು ಮುಂದಿನ ಶರೀರಗಳನ್ನು ಕೂಡ ಕೊಡುವವನಿದ್ದಾನೆ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಸದೃಶರು ಅಂತ ಅನ್ನೋದು ಗೊತ್ತಿದ್ದೇ ಇದೆ. ಸ್ನೇಹಿತರು, ಎದೃಚ್ಛಯ ಅಂದ್ರೆ ಭಗವಂತನ ಇಚ್ಛೆಯಿಂದ. ಯಾಕೆ ಹಾಗೆ ಭಗವಂತನ ಇಚ್ಛೆಯಿಂದ ಅಂತ ಅರ್ಥ ಮಾಡ್ತಾರೆ ಅಂದ್ರೆ, ಕೋಶ ನಾವು ನೋಡಿದ್ರೆ ಎದೃಚ್ಛ ಅಂದ್ರೆ ಆಕಸ್ಮಿಕ ಅಂತ ಅರ್ಥ ಬರ್ತದೆ. ಆದ್ರೆ ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದಲ್ಲಿ ಒಂದು ಮಾತು ಬಂದಿದೆ, ಯತ್ರಾನ್ಯ ಹೇತ್ವಭಾವ ಸ್ಯಾತ್ ಈಶ್ವರೇಚ್ಛಾಧಿಕಂ ವಿನಾ ಈಶ್ವರೇಚ್ಛಾ ಎದೃಚ್ಛಾ ಸ್ಯಾತ್ ಅತಸ್ತತ್ವ ಎದೃಚ್ಛಯ ಅಂತ. 1ನೇ ಸ್ಕಂದ ಇರ್ಬೋದು, ಸ್ವಲ್ಪ ಯಾವ್ದಾದ್ರು 1-2-3 ಸ್ಕಂದ ಹಿಂದೆ ಮುಂದೆ ಇರ್ಬೋದು. ಬೇರೆ ಯಾವುದೂ ಕಾರಣ ಕಾಣ್ತಾ ಇಲ್ಲ. ಈಶ್ವರೇಚ್ಛೆ ಅಂತೂ ಎಲ್ಲದಕ್ಕೂ ಸಮಾನವಾಗಿ ಕಾರಣ. ಬೇರೆ ಯಾವುದಕ್ಕೂ ಇಚ್ಛೆ ಕಾಣ್ತಾ ಇಲ್ಲ ಅಂತ ಆದಾಗ, ಬೇರೆ ಯಾವುದು ಕಾರಣ ಕಾಣ್ತಾ ಇಲ್ಲ ಅಂತ ಆದಾಗ, ಆವಾಗ ಅಲ್ಲಿ ಎದೃಚ್ಛೆಯಿಂದ ಆಯಿತು ಈ ಕೆಲಸ, ಆಕಸ್ಮಿಕವಾಗಿ ಆಯಿತು ಅಂತ ಹೇಳೋದಕ್ಕಿಂತ ಈಶ್ವರ ಇಚ್ಛೆಯಿಂದ ಆಯಿತು ಅಂತ ಮಾಡಬೇಕು. ಯತ್ ಅಂದ್ರೆ ಜ್ಞಾನಸ್ವರೂಪನಾದ ಭಗವಂತ, ಅವನ ರುಚ್ಛ ಅಂದ್ರೆ ಇಚ್ಛಾ. ಹೀಗೆ ಈಶ್ವರ ಇಚ್ಛಾ ಎದೃಚ್ಛಾ ಸ್ಯಾತ್. ಅದರಿಂದ ಆಕಸ್ಮಿಕ ಅನ್ನೋದು ನಮ್ಮ ಸಿದ್ಧಾಂತದಲ್ಲಿ ಯಾವುದೂ ಇಲ್ಲ. ಎಲ್ಲವೂ ಭಗವಂತನ ಇಚ್ಛೆ ಅಂದರೆ ಆಗುವಂತಹ ಕೆಲಸ. ಕೃತ ನೀಡವು, ಒಂದೇ ಪಕ್ಷಿಯಲ್ಲಿ ಒಂದೇ ವೃಕ್ಷದಲ್ಲಿ ಅವರಿಬ್ಬರು ಕೂಡ ಗೂಡು ಮಾಡಿಕೊಂಡಿದ್ದಾರೆ ಅಂತ ಇದರ ಅರ್ಥ. ಏಕಸ್ಥೆಯೋ ಖಾದತಿ ಪಿಪ್ಪಲಾನ್ನಂ, ಇಬ್ರು ಅಶ್ವತ್ಥ ವೃಕ್ಷದ ಫಲವನ್ನು ಉಣ್ತಾ ಇದ್ದಾರೆ ಅಂತ ಹೀಗದ್ರದ್ದು ಅರ್ಥ ಅಂತೂ ನಮ್ಗೆ ಗೊತ್ತಿದೆ. ಅದಕ್ಕೆ ಅರ್ಥ ಮಾಡಲಿಕ್ಕಾಗಿ ಆಚಾರ್ಯರು ಭೋಗ ನಿರ್ಣಯ, ಪರಭೋಗ ಮೊದಲಾದ ಗ್ರಂಥಗಳನ್ನು ಉದ್ಧರಿಸ್ತಾರೆ. ತಿರುಕರು ಪಂಡಿತರು ತಮ್ಮ ತತ್ವ ಪ್ರದೀಪದಲ್ಲಿ ಈ ಶ್ಲೋಕ ಉದ್ಧರಿಸಿದ್ದಾರೆ, ಏಕಸ್ಥೆಯೋ ಖಾದಿತ್ ಪಿಪ್ಪಲಾನ್ನಂ ಅಂತ. ಅಲ್ಲೇ ಹೀಗೆ ಹಿಂದೆ ಮುಂದೆ ಈ ಶ್ಲೋಕಗಳೆಲ್ಲ ಕಾಣಿಸ್ತವೆ. ಅದಕ್ಕೆ ಆಧಾರವಾಗಿ ಅವರು ಈ ಭೋಗ ನಿರ್ಣಯ ಮೊದಲಾದ ಗ್ರಂಥಗಳನ್ನ ಭಾಗವತ ತಾತ್ಪರ್ಯದಲ್ಲಿ ಬಂದದನ್ನು ಉದ್ಧರಿಸಿದ್ದಾರೆ. ಅದನ್ನು ನೋಡೋಣ. ಆತ್ಮಾನಮನ್ಯಂ ಚ ಅಂತ ಅದರದ್ದು ಸಂಕ್ಷಿಪ್ತಾರ್ಥ ನಿನ್ನೆ ಹೇಳಿದ್ದೆ. ಈ ಭಗವಂತ ತನ್ನನ್ನು ಜೀವನನ್ನು ಇಬ್ಬರನ್ನೂ ತಿಳಿದಿದ್ದಾನೆ. ಯಾರು? ಭಗವಂತ. ಅವನು ಅಪಿಪ್ಪಲಾದ ಅಂದ್ರೆ ಈ ಕರ್ಮದ ಫಲವನ್ನು ಉಣ್ತಾ ಇಲ್ಲ. ನತು ಪಿಪ್ಪಲಾದ, ಆದರೆ ಪಿಪ್ಪಲಾದನಾದಂಥ ಅಂದ್ರೆ ಅಶ್ವತ್ಥ ಕರ್ಮದ ಫಲವನ್ನು ಉಣ್ಣುವಂಥ ಜೀವ ಅದನ್ನು ಉಣ್ಣುತ್ತಾ ಯಾವುದನ್ನು ತನ್ನನ್ನೂ ತಿಳಿದಿಲ್ಲ, ಭಗವಂತನನ್ನೂ ತಿಳಿದಿಲ್ಲ. ಇದನ್ನ ಭಗವದ್ಗೀತೆ ಹೊಂದಿಸ್ಕೊಂಡು ನೋಡಿದ್ರೆ ನಮಗೆ ತುಂಬಾ ಚೆನ್ನಾಗಿರ್ತದೆ. ಜೀವ ಇಬ್ಬರನ್ನು ಹಂಸರು ಅಂತ ನಾವು ಹೇಳಿದ್ವಲ್ಲ. ಕಾರಣ ಏನಂದ್ರೆ ಹಳೆ ಶರೀರಗಳನ್ನು ಬಿಟ್ಟು ಹೊಸ ಶರೀರ ಸ್ವೀಕಾರ ಮಾಡೋದ್ರಿಂದ. ಅದಕ್ಕೆ ಭಗವಂತ ಗೀತಾದಲ್ಲಿ ಹೇಳ್ತಾನೆ, ಬಹೂನಿಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅಂತ. ನನಗೂ ನಿನಗೂ ಹಿಂದೂ ಅನೇಕ ಜನ್ಮಗಳಾಗಿ ಹೋಗಿವೆ, ಆದರೆ ಅವೇ ನಿನಗೂ ಆಗಿದ್ದು ನನಗೂ ಆಗಿದ್ದು ಎಲ್ಲವೂ ನನಗೆ ಗೊತ್ತಿದೆ, ಆದರೆ ನಿನಗೆ ಮಾತ್ರ ಅದು ಗೊತ್ತಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಈ ಭಾಗವತ ಶ್ಲೋಕದಲ್ಲಿ ತನ್ನನ್ನು ಜೀವನನ್ನು ಪೂರ್ಣವಾಗಿ ತಿಳಿದಿರುವುದು ಅಂದ್ರೆ ಅವನ ಗುಣ ಅವಗುಣ, ಜೀವನ ಗುಣ ಅವಗುಣ ತಿಳಿದಿದ್ದಾನೆ, ಅವನ ಇತಿಮಿತಿಯನ್ನು ತಿಳಿದಿದ್ದಾನೆ. ಮುಖ್ಯವಾಗಿ ಅವನ ಈ ಸಾಧನೆಯ ಒಂದು ಪ್ರಯಾಣ ಇದೆಯಲ್ಲ, ಹಿಂದೆ ಆಗಿದ್ದು ಮುಂದೆ ಆಗಬೇಕಾಗಿರುವುದು, ಅದೆಲ್ಲವನ್ನೂ ತಿಳಿದಿದ್ದಾನೆ. ಮತ್ತು ತಾನು ಹಿಂದೆ ಏನೇನು ಅವತಾರ ಮಾಡಿದ್ದೇನೆ ಅನ್ನೋದನ್ನು ಭಗವಂತ ತಿಳಿದೇ ಇದ್ದಾನೆ. ಹೀಗೆ ತಿಳಿಯುವುದು ಅಂದ್ರೆ ಪ್ರಯಾಣವನ್ನು ತಿಳಿಯುವುದು, ಅವನ ಹಿಂದಿನ ಅನೇಕ ಜನ್ಮಗಳನ್ನು ತಿಳಿಯುವುದು ಅಂತ ಅರ್ಥ ಮಾಡ್ಕೊಂಡ್ರೆ ಇದಕ್ಕೆ ಹೆಚ್ಚು ಅರ್ಥ ಬರ್ತದೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿರುವ ಶ್ಲೋಕವನ್ನು ಹೇಳಿದೆ. ಹಂಸ ಅನ್ನೋ ಶಬ್ದವು ಅದನ್ನೇ ಹೇಳ್ತದೆ ಅನ್ನೋದನ್ನ ಹೇಳಿದೆ. ಇವನು ಅಜ್ಞಾನದಿಂದ ಕುರುಡಾಗಿದ್ದಾನೆ. ಭಾವರೂಪ ಜ್ಞಾನ, ಅಭಾವರೂಪ ಜ್ಞಾನದಿಂದ ಕುರುಡಾಗಿ ಹೋಗಿದ್ದಾನೆ. ಅವನು ಈಶ್ವರನ ಅಧೀನನಾಗಿದ್ದಾನೆ ಮತ್ತು ನಿತ್ಯ ಬದ್ಧ. ಅವನು ಮುಕ್ತಿಗೆ ಹೋದ್ರೂ ಕೂಡ ಬದ್ಧನೇ ಆಗಿರ್ತಾನೆ. ಇದನ್ನು ಗಮನಿಸಬೇಕು. ಭಗವಂತನ ಅಧೀನನಾಗಿರ್ತಾನೆ. ಮುಕ್ತಿಗೆ ಹೋದ ಅಂದ್ರೆ ಭಗವಂತನ ಹತೋಟಿಯನ್ನೇನೋ ಅವನು ಕಳ್ಕೊಳ್ಳೋದಿಲ್ಲ. ನಿತ್ಯ ಬದ್ಧ.
ಈ ಭಗವಂತ ಅವನು ನಿತ್ಯ ಮುಕ್ತ, ವಿದ್ಯಾಮಯ ಜ್ಞಾನಸ್ವರೂಪನಾದ ಈ ಭಗವಂತ ಏನಿದ್ದಾನೆ ಅವನು ನಿತ್ಯ ಮುಕ್ತನಾಗಿರ್ತಾನೆ ಅಂತ ಇಷ್ಟು ಶ್ಲೋಕಗಳಿವೆ. ಇಲ್ಲಿ ಭಾಗವತ ತಾತ್ಪರ್ಯದ ಆ ಶ್ಲೋಕಗಳನ್ನು ಈಗ ಗಮನಿಸಬೇಕು. ಅನತೃತ್ವಂ ಹರೆಯ ದುಃಖಾತ್ ದುಃಖಾನತೃತ್ವಾದ ಉಚ್ಯತೆ ಸದಾ ಅಂತ. ಭಗವಂತನನ್ನ ಅನತ್ತ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅವನು ಉಣ್ಣದೇ ಹೋದ್ರೆ ಹರೇ ದುಃಖ ಅನತೃತ್ವ, ದುಃಖವನ್ನು ಉಣ್ಣುವುದಿಲ್ಲ, ಅದರಿಂದ ಅನತ್ತ ಅಂತ ಹೇಳ್ತಾರೆ. ಅನತ್ತ ಅಂದ್ರೆ ನ ಅತ್ತ ಅನತ್ತ. ಅವನು ಯಾಕೆ ಅನತ್ತ ಅಂದ್ರೆ ದುಃಖವನ್ನು ಉಣ್ಣುವುದಿಲ್ಲ, ಅದರಿಂದ ಅನತ್ತ ಅಂತ ಹೀಗೆ ಹೇಳ್ತಾನೆ. ಇದೊಂದು ಕಾರಣ. ವಿಷಯಾನ್ ವಿನಾಪಿ ಪೂರ್ಣತ್ವ ಸ್ವರೂಪಾನಂದ ಭೋಗಿನಃ, ದುಃಖವನ್ನು ಉಣ್ಣುವುದಿಲ್ಲ ಮತ್ತು ಸುಖವನ್ನೂ ಕೂಡ ನಾವು ಯಾರಿಗೂ ಕೊಡುವಂತಹ ವಿಷಯ ಪದಾರ್ಥಗಳನ್ನು ಕೂಡ ಅವನು ಉಣ್ಲೇಬೇಕಂತ ಏನಿಲ್ಲ. ಯಾಕಂದ್ರೆ ಅವನು ಪೂರ್ಣನಾದವನು ಮತ್ತೆ ಸ್ವರೂಪಾನಂದ ಭೋಗಿ, ತನ್ನ ಒಳಗೆ ಇರುವಂತಹ ಆನಂದವನ್ನ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ಅವನನ್ನು ಉಣ್ಣದವನು ಅಂತ ಹೇಳ್ತಾರೆ. ಹಾಗಾದ್ರೆ ಉಣ್ಣದವನು ಅಂತ ಹೇಳಲಿಕ್ಕೆ ಎರಡು ಕಾರಣಗಳು. ಒಂದು, ದುಃಖವನ್ನು ಉಣ್ಣೋದಿಲ್ಲ. ಸುಖವನ್ನು ಉಣ್ಣುವುದಾದ್ರೂ ಆ ಸುಖದ ಉಣ್ಣುವಿಕೆ ಮೇಲೆ ಅವನಿಗೆ ತೀರಾ ಅವಲಂಬನೆಯೂ ಇಲ್ಲ, ಅದಿಲ್ಲದೆ ಹೋದ್ರೂ ಅವನಿಗೆ ತೊಂದರೆ ಏನಾಗೋದಿಲ್ಲ ಅಂತ ಅದರ ತಾತ್ಪರ್ಯ. ವಿಷಯಾನ್ ವಿನಾಪಿ ಪೂರ್ಣತ್ವ ಶುಭಮೇವ ಹಿ ಸದಾ ಸರ್ವತ್ರ ಅವಸ್ಥಿತಂ ವಿಭುಃ. ಎಲ್ಲಿ ಏನನ್ನು ತಗೊಳ್ಳೋದಿದ್ರು ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ, ಅಶುಭವನ್ನು ಸ್ವೀಕಾರ ಮಾಡುವುದಿಲ್ಲ. ಸ್ವಾದೋಹ ಅದನಾಥ್ ಅತ್ತಿ, ಯಾವತ್ತೂ ಕೂಡ ಅನತ್ತ ಹೌದಾದ್ರೂ ಅತ್ತಾನೂ ಹೌದು. ಯಾಕಂದ್ರೆ ಕರ್ತ ಆದ್ರೂ ಅಕರ್ತ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ಅನತ್ತ ಹೌದಾದ್ರೂ ಕೂಡ ಅತ್ತಾನೂ ಹೌದು. ಯಾಕೆ ಅತ್ತ ಅಂದ್ರೆ ಅಚಿಂತ್ಯ ಶಕ್ತಿಯಿಂದ ಉಣ್ತಾನೆ, ಸರ್ವತ್ರ ಎಲ್ಲ ಕಡೆ ಇರುವಂತಹ ಶುಭವನ್ನು ಮಾತ್ರ ಸ್ವೀಕಾರ ಮಾಡ್ತಾನೆ ಅಂತ ಹೀಗೆ ಬಂದಿದೆ. ಇದೆಲ್ಲ ಭಾಗವತ ತಾತ್ಪರ್ಯದ 1ನೇ ಸ್ಕಂದದಲ್ಲಿ ಒಂದಿಷ್ಟು ಬಂದಿದೆ, ಅಲ್ಲೂ ಕೂಡ ನೋಡಬಹುದು. ಜೀವ ಅಸ್ವಾದ್ವಪಿ ಯತ್ ಸದಾ ಅನಾರ್ಥಂ ಪಾರವಶ್ಯಾತ್ ಸ್ವಾದ್ವತ್ತಿ ಇತಿ ತತಶ್ರುತಃ. ಜೀವ ಇವನು ಅಸ್ವತಂತ್ರ. ಅವನೇನ್ ಮಾಡ್ತಾನೆ, ಅವನಿಗೆ ಈ ವಿಷಯ ಪದಾರ್ಥಗಳನ್ನು ಎದುರಿಗೆ ಭಗವಂತ ಕೊಟ್ಟಿದ್ದಾನೆ. ಅವು ವಸ್ತುತಃ ಅಸಾಧು, ಅದೇನು ಅಷ್ಟು ರುಚಿ ಇಲ್ಲ. ಆದರೂ ಆ ಕರ್ಮದ ಫಲವಾದ ಅದೆಲ್ಲವನ್ನು ಕೂಡ ಭಾರಿ ರುಚಿ ಇರುವಂತೆ ಬಾಯಿ ಚಪ್ಪರಿಸಿ ಅವನು ಆಸಕ್ತಿಯಿಂದ ಉಣ್ತಾ ಇದ್ದಾನೆ. ಅಸಾರವಾದ ವಿಷಯವನ್ನು ಸಾರ ಅಂತ ಉಣ್ತಾ ಇದ್ದಾನೆ. ಅದರಿಂದ ಶ್ರುತಿಯಲ್ಲಿ ದೇವರನ್ಯ ಪಿಪ್ಪಲಂ ಸ್ವಾದು ಅತ್ತಿ, ಸ್ವಾದು ಪಿಪ್ಪಲಂ ಅತ್ತಿ, ಅತ್ಯಂತ ರುಚಿಯಾದ ಕರ್ಮದ ಫಲವನ್ನು ಉಣ್ತಾ ಇದ್ದಾನೆ ಅಂತ ಅರ್ಥ ಇದೆಯಲ್ಲ. ಅಲ್ಲಿ ವಸ್ತುತಃ ರುಚಿ ಅಂತ ಅರ್ಥ ಅಲ್ಲ. ಪಿಪ್ಪಲಂ ಸ್ವಾದು ಅತ್ತಿ ಅಂದ್ರೆ ಪಿಪ್ಪಲಂ ಸ್ವಾದುತ್ವೇನ ಜ್ಞಾತ್ವ ಅತ್ತಿ ಅಂತ ಅರ್ಥ. ಅದಕ್ಕೆ ತನ್ನ ಕರ್ಮದ ಫಲವಾದ ಈ ಭೋಗವನ್ನ, ಕರ್ಮದ ಫಲವನ್ನ, ಬಂದಿರುವ ಸುಖವನ್ನ ಭಾರಿ ರುಚಿಕರ ಎಂಬುದಾಗಿ ಭಾವಿಸಿ ತಿಂತಾ ಇದ್ದಾನೆ. ವಸ್ತುತಃ ಅವನು ಭಾವಿಸಿದಷ್ಟು ಅದು ರುಚಿಕರವಾಗಿಲ್ಲ. ಆದರೂ ಸ್ವಾದು ಅತ್ತಿ ಅನ್ನೋದಕ್ಕೆ ಹೀಗೊಂದು ಅರ್ಥ ಮಾಡಬೇಕು. ಸ್ವಾದುತ್ವೇನ ವಿಚಿಂತ್ಯ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದನ್ನ ಈ ಭೋಗ ನಿರ್ಣಯ ಅನ್ನೋ ಮಾತು, ಈ ಶಾಸ್ತ್ರ ಹೇಗೆ ವೇದವಾಕ್ಯಕ್ಕೆ ಅರ್ಥ ಮಾಡಬೇಕು ಅಂತ ಹೇಳ್ತದೆ. ಅನಾರತಂ ಪಾರವಶ್ಯಾತ್, ಸತತವಾಗಿ ಉಣ್ತಾ ಇದ್ದಾನೆ. ಅನಾರತಂ ಅಂದ್ರೆ ಪಾರವಶ್ಯಾತ್, ಪರತಂತ್ರನಾಗಿ ಉಣ್ತಾ ಇದ್ದಾನೆ. ಆದ್ರಿಂದ ಇವನಿಗೆ, ಈ ಜೀವನಿಗೆ ಈ ಎಲ್ಲ ಇತಿಮಿತಿಗಳು ಕೂಡ ಇವೆ. ಆದ್ರಿಂದ ಅವನನ್ನು ಜೀವನನ್ನ ಅತ್ಯ ಅಂತಾರೆ, ಭಗವಂತನನ್ನ ಅನತ್ಯ ಅಂತಾರೆ, ಅನಶ್ನನ್ ಅಂತಾರೆ. ಪರಮಭೋಗ ಅಂತ ಮತ್ತೊಂದು ಇಲ್ಲಿ ಗ್ರಂಥ ಕಾಣಿಸ್ತದೆ. ಕೆಲವು ಕಡೆ ಪರಭೋಗ ಅಂತಲೂ ಇದೆ. ಅದೇನಾದ್ರೂ ಇಲ್ಲಿ ಅದರಲ್ಲೂ ಅಸ್ವಾದು ಸ್ವಾದುವತ್ ಹಿ ಅತ್ತಿ ಜೀವ. ಜೀವ ಮೂಲ ವಸ್ತುತಃ ಅಸ್ವಾದುವಾದ ಈ ಕರ್ಮಫಲವನ್ನ ಸ್ವಾದುವತ್ ಅತ್ಯಂತ ರುಚಿಕರ ಎಂಬಂತೆ ಅತ್ತಿ ಹಿ ತಿಂತಾ ಇದ್ದಾನೆ ಈ ಜೀವ. ಆದರೆ ಜನಾರ್ದನ ನೈವ, ಅದನ್ನು ಹಾಗೆ ಅವನು ಉಣ್ಣೋದಿಲ್ಲ. ಅತಃ ನಾಸ್ತೀತಿ ವಚನಂ, ಆದ್ರಿಂದ ಅವನು ಉಣ್ಣುವುದಿಲ್ಲ ಅಂತ ಹೀಗೆ ಕಂಡು ಬರ್ತದೆ. ಅಶ್ನತೋಪಿ ಶುಭಂ ಸದಾ, ವಸ್ತುತಃ ಶುಭವನ್ನು ಸ್ವೀಕಾರ ಮಾಡ್ತಾನೆ, ಆದರೂ ಉಣ್ಣುವುದಿಲ್ಲ ಅಂತ ಅರ್ಥ ಯಾಕೆ ಹೇಳ್ತಾರೆ ಕೆಲವು ಕಡೆ ಅಂದ್ರೆ, ಉಣ್ಣುವುದಿಲ್ಲ ಅಂತ ಹೇಳಿಕ್ಕೆ ಇದು ಕಾರಣ.
ಅಸ್ವಾದವಾದದ್ದನ್ನ ಭ್ರಮೆಯಿಂದ ಅವನೇನು ಉಣ್ಣೋದಲ್ಲ, ಅಸ್ವಾತಂತ್ರ್ಯದಿಂದ ಉಣ್ಣೋದಲ್ಲ, ಯಾರ್ದೋ ಒತ್ತಾಯಕ್ಕಾಗಿ ಉಣ್ಣುವುದಲ್ಲ ಅಂತ ಹೀಗದರ ತಾತ್ಪರ್ಯ. ಅದೇ 1ನೇ ಸ್ಕಂದದಲ್ಲಿ ಬಂದಿದೆ ಅಂತ ಹೇಳಿದೆ. ಅಶುಭಸ್ಯ ಶುಭಸ್ಯಾಪಿ ಸಮಸ್ತಸ್ಯ ಚ ವರ್ಜನಾತ್, ಅಕ್ಲಿಪ್ತ್ಯಾಚ ಸ್ವತಂತ್ರತ್ವಾತ್ ಅಶುಭಸ್ಯ ಚ ವರ್ಜನಾತ್. ಅಕ್ಲಿಪ್ತಿ, ಹೀಗೆ ಮಾಡಲೇಬೇಕೆಂಬ ನಿರ್ಬಂಧ ಅವನಿಗೇನೂ ಇಲ್ಲ, ಅವನು ಸ್ವತಂತ್ರ, ಕರ್ಮದ ಒತ್ತಡ ಅವನಿಗಿಲ್ಲ, ಅಶುಭವನ್ನು ಉಣ್ಣೋದಿಲ್ಲ, ಆದ್ರಿಂದ ಅವನನ್ನ ಅಭೋಕ್ತ ಅಂತ ಹೀಗೆ ಹೇಳ್ತಾರೆ. ಅಭೋಕ್ತ ಆದರೂ ಶುಭ ಭೋಕ್ತೃತ್ವಾತ್ ಭೋಕ್ತಾಪಿ ಹೌದು, ಅಭೋಕ್ತ ಶುಭ ಭೋಕ್ತೃತ್ವಾತ್ ಭೋಕ್ತಾಪಿ. ಭಾಗವತ ತಾತ್ಪರ್ಯದ 1ನೇ ಸ್ಕಂದದಲ್ಲಿ ಬಂದಿರುವಂಥ ಒಂದೆರಡು ವಿಚಾರ ಇದು. ಈಗ ಪರಮಭೋಗ ಓದಿದಾಗ ಅದು ನೆನಪಿಗೆ ಬಂತು. ಮುಂದೆ ಸ್ವಾಭಾವ್ಯ ಅಂತ ಒಂದು ಗ್ರಂಥ, ಅದು ಪುರುಷ ಸೂಕ್ತದ ಅರ್ಥವನ್ನು ಹೇಳ್ತದೆ. ಸಾ ಶನಾನ ಶನಿ ಅಭಿ ಅಂತ ಬರ್ತದಲ್ಲ, ಅಲ್ಲಿ ಬಂದಿರುವಂತಹ ಅರ್ಥವನ್ನು ಅದು ಹೇಳ್ತದೆ. ಈ ಪುರುಷರಿಗೆ ಉಣ್ಣದೇ ಹೋದರೆ ತೊಂದರೆ ಇದೆ. ಅವರು ಕರ್ಮೋತ್ಫಲವನ್ನು ಸ್ವೀಕಾರ ಮಾಡದೆ ಹೋದರೆ, ಮತ್ತೆ ಆಹಾರವನ್ನು ಸ್ವೀಕಾರ ಮಾಡದೆ ಹೋದರೆ, ಅದು ಯಾವ್ದಾದ್ರು ಇರಲಿ ಅಂತೂ ಅವರು ದೇಹ ಕೃಶ ಆಗಿ ಹೋಗ್ತದೆ, ಅವರ ಬುದ್ಧಿ ಕೃಶ ಆಗಿ ಹೋಗ್ತದೆ, ದೌರ್ಬಲ್ಯ ಬರ್ತದೆ. ಆದ್ರಿಂದ ಅವರನ್ನು ಶಾಸನರು, ಉಣ್ಣುವವರು ಅಂತ ಪುರುಷ ಸೂಕ್ತ ಹೇಳಿದೆ. ಈ ದೇವತೆಗಳು, ಮನುಷ್ಯರಿಗೆ ದೌರ್ಬಲ್ಯ ಬರ್ತದೆ, ಆದರೆ ದೇವತೆಗಳು ಉಣ್ಣದೆ ಹೋದರೆ ಅವರಿಗೆ ದೌರ್ಬಲ್ಯ ಏನು ಬರೋದಿಲ್ಲ. ಇಲ್ಲಿ ಸ್ವಲ್ಪ ಗಮನಿಸಬೇಕು. ವಸ್ತುತಃ ಭಗವಂತ ಮತ್ತು ಎಲ್ಲ ಜೀವರನ್ನು ಕಂಪೇರ್ ಮಾಡಿದಾಗ ಭಗವಂತ ಉಣ್ಣದವನು, ಜೀವರೆಲ್ಲರೂ ಉಣ್ಣುವವರು. ಆ ಜೀವರಲ್ಲೇ ಈ ಮನುಷ್ಯರನ್ನು ಮತ್ತೆ ದೇವತೆಗಳನ್ನು ಇಲ್ಲಿ ವರ್ಣಿಸ್ತಿದ್ದಾರೆ ಒಂದ್ಸರಿ. ಅದನ್ನ ದೃಷ್ಟಾಂತವನ್ನಾಗಿ ತಗೊಂಡಿದ್ದಾರೆ ಭಗವಂತನಿಗೆ. ಮನುಷ್ಯರಿಗೆ ಉಣ್ಣದೆ ಹೋದರೆ ದೌರ್ಬಲ್ಯ ಬರ್ತದೆ, ಆದ್ರಿಂದ ಅವರು ಶಾಸನರು. ದೇವತೆಗಳು ಉಣ್ಣದೆ ಹೋದರೆ ಅವ್ರಿಗೆ ದೌರ್ಬಲ್ಯ ಏನೂ ಬರೋದಿಲ್ಲ. ಅಮೃತವನ್ನು ಉಣ್ತಿರ್ತಾರೆ, ಅವರು ವೈಭವ ಅಂತ ಉಣ್ತಾರಷ್ಟೇ. ಉಣ್ಣದೆ ಹೋದರೆ ಅವ್ರಿಗೆ ದೌರ್ಬಲ್ಯ ಏನೂ ಇಲ್ಲ. ಆದ್ರಿಂದ ಅವರನ್ನು ಪುರುಷ ಸೂಕ್ತ ಅನಶರನು ಅಂತ ಹೇಳ್ತದೆ. ಹೀಗೆ ದೇವತೆಗಳನ್ನು ಮತ್ತು ಮನುಷ್ಯರನ್ನು ನಾವು ಹೋಲಿಸಿ ನೋಡಿದಾಗ ದೇವತೆಗಳು ಅನಶನರಲ್ವಾ, ಹಾಗೇನೆ ಭಗವಂತ ಕೂಡ ವಿಷಯ ಸುಖವನ್ನು ಉಣ್ತಾನೆ ಹೌದು, ಆದರೆ ಉಣ್ಣದೆ ಹೋದ್ರೆ ಅವನಿಗೆ ದೌರ್ಬಲ್ಯ ಬರೋದಿಲ್ಲ. ದೇವತೆಗಳಿಗೆ ಬರೋದಿಲ್ಲ ಅಂದ್ರೆ ದೇವೇಶನಾದ ಭಗವಂತನಿಗಂತೂ ಬರೋದೇ ಇಲ್ಲ. ಆದ್ರಿಂದ ಅವನನ್ನ ಅನ್ಯ ನಿರನ್ಯ ಅಂತ ಹೀಗೆ ವರ್ಣನೆ ಮಾಡಿದೆ. ಅನ್ಯೋ ನಿರನ್ಯೋಪಿ ಬಲೇನ ಭೂಯಾನ್ ಅಂತ ಹೀಗೆ ಹೇಳಿದೆ. ಹಾಗೆ ಅನಶ್ನನ್ಯ ವಿಚಾಕಶೀತಿ ಅಂತ ಈ ಮುಂಡಕೋಪನಿಷತ್ನಲ್ಲಿ ಹೀಗೆ ಕಂಡು ಬರ್ತದೆ. ಶಾಸನ ಅನಶನತ್ವೇನ ನರದೇವೋ ಯಥಾವುದಿತವು. ನರ ಅಂದ್ರೆ ಮನುಷ್ಯರು, ದೇವತೆಗಳು ಅಂದ್ರೆ ದೇವತೆಗಳು. ಹಾಗೆ ಹೇಗೆ ಹೇಳಲ್ಪಟ್ಟಿದ್ದಾರೋ ಅದೇ ದೃಷ್ಟಾಂತ ತಿಳ್ಕೊಂಡ್ರೆ ನಾವು ಭಗವಂತನ ವ್ಯಾಪಾರವನ್ನು ಅರ್ಥ ಮಾಡ್ಕೋಬಹುದು. ಅತ್ಯಂ ವಿನಾಪಿ ಅದೌರ್ಬಲ್ಯಾತ್, ತಿನ್ನದೇ ಹೋದ್ರೆ ದೌರ್ಬಲ್ಯ ಏನೂ ಬರೋದಿಲ್ಲ. ತಥಾ ಅನತ್ತಿ ಹರೇ ಭುಜ, ಹೀಗೆ ಅವನು ಉಣ್ತಾ ಇದ್ರೂ ಕೂಡ ಅವನಿಗೆ ಅನತ್ತಿ, ಅವನು ಉಣ್ಣುವುದಿಲ್ಲ ಅಂತ ವ್ಯವಹಾರ ಇದೆ. ಭುಜ ಅನ್ನೋದು ಷಷ್ಠಿ ವಿಭಕ್ತಿ ಏಕವಚನ. ಭುಜ ಹರೇಹೇ ಅನತ್ತಿ, ಉಣ್ತಾ ಇದ್ರೂ ಕೂಡ ಉಣ್ಣುವುದಿಲ್ಲ ಎಂಬ ಮಾತು ಅವನಲ್ಲಿ ಹೊಂದುತ್ತದೆ ಅಂತ ಅರ್ಥ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.